ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್ ಗೌಡ. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ A1 ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಬೆಂಗಳೂರು ನಾರ್ತ್ ನಿಯರ್ ಬೈ 8th ಮೈಲ್ ಹಾಗೂ ನಿಯರ್ ಬೈ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹಾಗೂ ನಿಯರ್ ಬೈ ಐಕಿಯಾ ಶೋರೂಮ್ ಹಾಗೂ ನಿಯರ್ ಬೈ ಕ್ರೈಸ್ಟ್ ಯೂನಿವರ್ಸಿಟಿ ಹಾಗೂ ನಿಯರ್ ಬೈ ರಾಕ್ಲೈನ್ ಸ್ಟುಡಿಯೋ ಹತ್ರ ಒಂದು ಬಿಲ್ಡಿಂಗನ್ನು ತೋರಿಸ್ತಾ ಇದ್ದೀವಿ ಫ್ರೆಂಡ್ಸ್. ಈ ಬಿಲ್ಡಿಂಗಿನ ಮೆಜರ್ಮೆಂಟ್ ಬಂದ್ಬಿಟ್ಟು 30x30, 900 ಫೀಟ್ ಕಾರ್ಪೆಟ್ ಏರಿಯಾ. ಸೈಟ್ ಮೆಜರ್ಮೆಂಟ್ ಬಂದ್ಬಿಟ್ಟು 900 ಫೀಟ್, 900 ಅಡಿ ಇದೆ ಸೈಟನ ಅಳತೆ. ಸೊ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಈ ಒಂದು ಕಾನ್ಸೆಪ್ಟಲ್ಲಿ ಈ ಒಂದು ಮನೆ ಇದೆ. ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಪ್ಲಸ್ ಒಂದು ಶಾಪ್ ಇದೆ. ಇದು ಈಸ್ಟ್ ಫೇಸ್ ಮತ್ತು ನಾರ್ತ್ ಫೇಸು. BBMP ಈ ಖಾತಾ, BBMP ಈ ಖಾತಾ ಹಾಗೂ 25 ಫೀಟ್ ರೋಡ್ ಇದೆ ಫ್ರೆಂಡ್ಸ್. ಮೈನ್ ರೋಡಿಂದ 25 ಫೀಟ್ ರೋಡ್ ಇದೆ ನೋಡಿ. 25 ಅಡಿ ಫುಲ್ ಟಾರ್ ರೋಡ್ ಅಪ್ ಟು ಬಿಲ್ಡಿಂಗ್ ಇರುವವರೆಗೂ. ಮೈನ್ ರೋಡಿಂದ, ಬಸ್ ಸ್ಟಾಪಿಂದ ಹಾಗೂ ಮೈನ್ ಮೆಟ್ರೋ ಸ್ಟೇಷನಿಂದ ಹಿಡಿದು ನಿಮಗೆ ಅಪ್ ಟು ಈ ಬಿಲ್ಡಿಂಗಿನವರೆಗೂ ಸರೌಂಡಿಂಗ್ಸ್ ಏರಿಯಾದಲ್ಲೆಲ್ಲ ಫುಲ್ಲು ಟಾರ್ ರೋಡೇ ಇದೆ. ಸೊ ಎಲ್ಲೂ ಮಡ್ ರೋಡ್ ಇರೋದಿಲ್ಲ. ಸೊ ಕಾವೇರಿ ನೀರು ಪ್ಲಸ್ CMC ವಾಟ್ರು, ಎರಡು ವಾಟರ್ ಕಾನ್ಸೆಪ್ಟು ನಿಮಗೆ ಇದೆ. ಕಾವೇರಿ ವಾಟ್ರು ಇದೆ ಹಾಗೂ CMC ವಾಟ್ರೂ ಇದೆ. ಸೊ ವಾಟ್ರದ್ದೇನು ಸಮಸ್ಯೆ ಇರೋದಿಲ್ಲ. ಸೊ ನೋಡಿ, ಬಿಲ್ಡಿಂಗಿನ ಕಾನ್ಸೆಪ್ಟ್ ಈ ಟೈಪ್ ಇದೆ. 30x30, 30 ಅಡಿ ಅಗಲ, 30 ಅಡಿ ಉದ್ದ, ಲೆಂತು ವಿಡ್ತು ಈಕ್ವಾಲಿಟಿ ಇದೆ ನೋಡಿ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಪ್ಲಸ್ ಸಿಂಗಲ್ ಬೆಡ್ರೂಮ್ ಪ್ಲಸ್ ಒಂದು ಶಾಪು, 10 ಫೀಟ್ ಒಂದು ಶಾಪೂ ಇದೆ. ಮೇನ್ ರೋಡ್ಗೆ ಇರೋದ್ರಿಂದ ಒಂದು ಶಾಪ್ ಇದೆ ಹಾಗೂ ಸಿಂಗಲ್ ಬೆಡ್ರೂಮ್ ಮನೆಯೂ ಇದೆ ಗ್ರೌಂಡ್ ಫ್ಲೋರಲ್ಲಿ. ಫಸ್ಟ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ಇದೆ, ಸೆಕೆಂಡ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ಇದೆ, ಲಾಸ್ಟ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಇದೆ. ಟೋಟಲ್ಲು ನಿಮಗೆ ಈ ಒಂದು ಮನೆಯಲ್ಲಿ 2 ಸಿಂಗಲ್ ಬೆಡ್ರೂಮು, 2 ಡಬಲ್ ಬೆಡ್ರೂಮು. ಇದು ಹೊಸ ಬಿಲ್ಡಿಂಗು, ನ್ಯೂ ಬಿಲ್ಡಿಂಗ್. ಹಳೆ ಬಿಲ್ಡಿಂಗೆಲ್ಲ ಲೇಟೆಸ್ಟಾಗಿ ಕಟ್ಟಿರೋ ಬಿಲ್ಡಿಂಗು, ಹೊಸ ಬಿಲ್ಡಿಂಗು. ಇನ್ನು ಇದರಲ್ಲಿ ಯಾರೂ ಸ್ಟೇ ಆಗಿಲ್ಲ, ಸೊ ಎಂಟ್ರಿ ಆಗಿಲ್ಲ ಮನೆಗೆ. ಸೊ ಯಾರು ಪರ್ಚೇಸ್ ಮಾಡ್ತಾರೋ ಅವರು ಎಂಟ್ರಿ ಮಾಡ್ಕೋಬೇಕು. ಸೊ ನ್ಯೂ ಬಿಲ್ಡಿಂಗು ಸೇಲ್ಗಿರುವಂಥದ್ದು. BBMP ಲಿಮಿಟ್ಟು, ಕಾವೇರಿ ವಾಟರ್ ಆ್ಯಂಡ್ CMC ವಾಟರ್, ನಿಯರ್ ಬೈ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹಾಗೂ 8th ಮೈಲ್ ತುಮಕೂರು ರೋಡ್, ನ್ಯಾಷನಲ್ ಹೈವೇಯಿಂದ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. 8th ಮೈಲಿಂದ 3 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಕ್ರೈಸ್ಟ್ ಯೂನಿವರ್ಸಿಟಿಯಿಂದ 2 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಹಾಗೂ ಟುವರ್ಡ್ಸ್ ಅಂದ್ರಳ್ಳಿ ರೋಡ್ ಹೋಗುವಂಥ ಮೈನ್ ರೋಡಿಂದ ಇಲ್ಲಿಗೆ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಬಿಲ್ಡಿಂಗ್ ಇದೆ. ವೆರಿ ನಿಯರ್ ಬೈ ಮೇನ್ ರೋಡ್ಗಳು ಹಾಗೂ ಸ್ಕೂಲ್, ಕಾಲೇಜ್ ಮತ್ತು ಯೂನಿವರ್ಸಿಟಿ, ಬಸ್ ಸ್ಟಾಪ್, ಮೆಟ್ರೋ ಸ್ಟೇಷನ್, ಈ ಒಂದು ನಿಯರೆಸ್ಟ್ ಇರುವಂಥ ಬಿಲ್ಡಿಂಗ್, ನ್ಯೂ ಬಿಲ್ಡಿಂಗ್ ಸೇಲ್ಗಿದೆ. ಕಾರ್ನರ್ ಪ್ರಾಪರ್ಟಿ ಇದು, ಕಾರ್ನರ್ ಹೌಸ್. ಈಸ್ಟ್ ಆ್ಯಂಡ್ ನಾರ್ತ್ ಫೇಸ್ ಆ್ಯಂಡ್ ಈಸ್ಟ್ ಫೇಸ್ ಎರಡೂ ಕಡೆ ರೋಡ್ ಇದೆ. ಸೊ ಈಸ್ಟ್ ಫೇಸ್ ಬಂದುಬಿಟ್ಟು ಒಂದು 25 ಫೀಟ್ ರೋಡ್ ಇದೆ. ನಾರ್ತ್ ಫೇಸು ಸ್ವಲ್ಪ ಚಿಕ್ಕದಾಗಿದೆ, ಒಂದು 15 ಅಡಿ ರೋಡ್ ಬರುತ್ತೆ. ನಾರ್ತ್ ಫೇಸಲ್ಲಿ 15 ಫೀಟ್ ಮಾತ್ರ ಇದೆ. ಈಸ್ಟ್ ಫೇಸಲ್ಲಿ ಮಾತ್ರ ತುಂಬ ದೊಡ್ಡದು ರೋಡ್ ಇದೆ ನೋಡಿ. ಗ್ರೌಂಡ್ ಫ್ಲೋರಲ್ಲಿ ಶಾಪ್ ನಿಮಗೆ ಕಾಣ್ತಾ ಇದೆ, ಶಟ್ರನ್ನ ಕ್ಲೋಸ್ ಮಾಡಿದ್ದಾರೆ ನೋಡಿ. ಎಲಿವೇಶನ್ಸು, ಬಿಲ್ಡಿಂಗಿನ ಔಟ್ಲುಕ್ಕು ಈ ಟೈಪ್ ಇದೆ ನೋಡಿ. 30x30 ಓನ್ ಕಮ್ ರೆಂಟೆಡ್, ಬಾಡಿಗೆಗೆ ಇದ್ಕೊಂಡು, ಸೊ ಸ್ವಂತ ಇದ್ಕೊಂಡು ಬಾಡಿಗೆಗೆ ಕೊಡೋಕ್ಕೆ ಅಥವಾ ಫುಲ್ ಬಾಡಿಗೆಗೆ ಬಿಟ್ಟರು ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 35,000 40,000 ನಿಮಗೆ ರೆಂಟೆಡ್ ಬರುತ್ತೆ. ಯಾರಾದರೂ ರೆಂಟೆಡ್ ಪರ್ಪಸ್ ಅದಕ್ಕೂ ಪರ್ಚೇಸ್ ಮಾಡ್ಬೋದು ಅಥವಾ ಓನ್ ಕಮ್ ರೆಂಟೆಡ್ ಆಗಿನೂ ಪರ್ಚೇಸ್ ಮಾಡ್ಬೋದು. ನ್ಯೂ ಬಿಲ್ಡಿಂಗ್ ಇದೆ. BBMP ಲಿಮಿಟಲ್ಲಿರುವಂಥದ್ದು. ಈ ಖಾತಾ ಪ್ರೆಸೆಂಟ್ ಇದೆ. ಸೊ ನಿಮಗೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ಸೂ ಸಿಗುತ್ತೆ. ಅಪ್ ಟು 75% 80% ಬ್ಯಾಂಕ್ ಲೋನ್ ನಿಮಗೆ ಸಿಗುತ್ತೆ ಆಲ್ ಬ್ಯಾಂಕಲ್ಲಿ. ಸೊ ಲೋನನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ಬಿಲ್ಡಿಂಗನ್ನು ಒನ್ಸ್ ವಿಸಿಟ್ ಮಾಡಿ ನೋಡಿ. ನಾವೀಗ ಪಾರ್ಕಿಂಗ್ ಏರಿಯಾಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡ್ಬೋದು ನೀವು, ಪಾರ್ಕಿಂಗ್ ಏರಿಯಾದಲ್ಲಿ ಅಪ್ ಟು ನಿಮಗೆ 7 ಇಂದ 8 ಫೀಟ್ವರೆಗೂ ಫುಲ್ ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಒಂದು ನ್ಯಾಚುರಲ್ ಆಗಿರುವಂಥ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಸ್ಟೋನ್ ಟೈಪ್ ಇದೆ ಟೈಲ್ಸು, ಗ್ರೇ ಕಲರು. ಫ್ಲೋರಿಂಗ್ ಬಂದ್ಬಿಟ್ಟು ವೈಟ್ ಆ್ಯಂಡ್ ಗ್ರೇ. ಸೊ ಡಸ್ಟ್ ಎಲ್ಲ ಕೂತ್ಕೊಂಡಿದೆ, ರೋಡ್ ಸೈಡ್ ಇರೋದ್ರಿಂದ ಸ್ವಲ್ಪ ಡಸ್ಟ್ ಜಾಸ್ತಿ ಬಂದು ಕೂತ್ಕೊಂಡಿದೆ
ನೋಡಿ ಮೀಟರ್ ಬೋರ್ಡ್ ಎಲ್ಲ ಬಿಲ್ಡಿಂಗಿನ ಲೆಫ್ಟ್ ಸೈಡಲ್ಲಿ ಫಿಕ್ಸ್ ಮಾಡಿದ್ದಾರೆ. ರೈಟ್ ಸೈಡಲ್ಲಿ ಸ್ಟೇರ್ ಕೇಸ್ ರೈಸ್ ಆಗುತ್ತೆ. ಇದು ಫ್ರಂಟ್ ವ್ಯೂ. ಗ್ರೌಂಡ್ ಫ್ಲೋರಲ್ಲಿ ಓನ್ಲಿ ಸಿಂಗಲ್ BHK ಫಾರ್ ರೆಂಟೆಡ್ ಪರ್ಪಸ್. ಫ್ಲೋರಿಂಗ್ ನೋಡ್ಬೋದು, ವೈಟ್ ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ ಫ್ಲೋರಿಂಗಿಗೆ. ಸೊ ಇಂಟೀರಿಯರ್ ವರ್ಕ್ ವಿತ್ ಇಂಟೀರಿಯರ್ ವರ್ಕ್ ಎಲ್ಲ ಆಗಿದೆ. ಸೊ ಇದನ್ನು ನೋಡ್ತಾ ಇದ್ರೆ ನೀವು ಮೈನ್ ವಾಸ್ಕಲ್ ಹಾಗೂ ಮೈನ್ ಡೋರ್ ಬಂದ್ಬಿಟ್ಟು ಫುಲ್ಲು ಟೀಕ್ ಡೋರು, ಎಲ್ಲ ಟೀಕೆ ಇಟ್ಟಿದ್ದಾರೆ. ಟೀಕ್ ವಾಸ್ಕಲ್, ಟೀಕ್ ಡೋರ್. ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ. ಲೆಫ್ಟ್ ಸೈಡಲ್ಲಿ ಬಿಲ್ಡಿಂಗ್ ಎಂಟ್ರಿ ಆದ ಲೆಫ್ಟ್ ಸೈಡಲ್ಲಿ ನಿಮಗೆ ಕಿಚನ್ ಬರುತ್ತೆ. ಆ್ಯಸ್ ಪರ್ ವಾಸ್ತು ಪ್ರಕಾರ ಕಿಚನ್ ರೂಮ್ ಇದೆ ಹಾಗೂ ಮಾಸ್ಟರ್ ಬೆಡ್ರೂಮ್. ಆ್ಯಸ್ ಪರ್ ವಾಸ್ತು ಪ್ರಕಾರ ಮಾಸ್ಟರ್ ಬೆಡ್ರೂಮ್ ಇದೆ. ಸೊ ಇದಕ್ಕೊಂದು ನಮಗೆ ಕಾಮನ್ ಒಂದೇ ಒಂದು ಟಾಯ್ಲೆಟನ್ನು ಕೊಟ್ಟಿರ್ತಾರೆ. ಸೊ ನೀವು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕಿಚನ್ನಲ್ಲಿ ನೀವು ನೋಡ್ಬೋದು ಇಂಟೀರಿಯರ್ ವರ್ಕ್ ಎಲ್ಲ ಇದೆ. ಮಿರರ್ ಫಿನಿಶಿಂಗ್ ಇರುವಂಥ ಸೆಲ್ಫ್ ಕಲ್ಲನ್ನು ಹಾಕಿದ್ದಾರೆ. ಹಾಗೂ ವಾಶ್ ಬೇಸಿನ್ ಬಂದ್ಬಿಟ್ಟು SS ಸ್ಟೇನ್ಲೆಸ್ ಸ್ಟೀಲ್ ವಾಶ್ ಬೇಸಿನ್. ಹಾಗೂ ಅಡುಗೆ ಮನೆ ನೀವು ನೋಡ್ಬೋದು, ವಾಲ್ಗೆಲ್ಲ ಫುಲ್ಲು ಟೈಲ್ಸ್ಗಳನ್ನು ಹಾಕಿದ್ದಾರೆ. ಸ್ಲೈಡಿಂಗ್ ಡೋರ್, ಅಲ್ಯೂಮಿನಿಯಂ ಸ್ಲೈಡಿಂಗ್ ಡೋರನ್ನು ಫಿಟ್ ಮಾಡಿದ್ದಾರೆ. ಈ ಒಂದು ಬಿಲ್ಡಿಂಗಲ್ಲಿ ನೋಡಿ SS ವಾಶ್ ಬೇಸಿನ್ ನೋಡಿ, ಮಿರರ್ ಫಿನಿಶಿಂಗ್ ಇರುವಂಥ ಸ್ಲ್ಯಾಬ್ ಕಲ್ಲನ್ನು ಹಾಕಿದ್ದಾರೆ. ಗ್ಯಾಸ್ ಲೈನ್ ಎಲ್ಲ ಮಾಡಿದ್ದಾರೆ. 3 ಮನೆಗೂ ಟೋಟಲ್ 4 ಮನೆಗೂ ಗ್ಯಾಸ್ ಲೈನ್ ಮಾಡಿದ್ದಾರೆ. ನೋಡಿ ಬೆಡ್ರೂಮ್ ಈ ಟೈಪ್ ಇದೆ. ಬೆಡ್ರೂಮಿನ ವಿಡ್ತ್ ಆ್ಯಂಡ್ ಲೆಂತ್. ಸೊ ನೀವು ಯಾವುದೇ ಕಾಟನ್ನ ಬೇಕಾದ್ರೆ ಹಾಕ್ಬೋದು. ಕ್ವೀನ್ ಸೈಜ್ ಬೆಡ್ಗಳ ಕಾಟನ್ನು ಹಾಕ್ಬೋದು. ಸೊ ಲ್ಯಾಮಿನೇಷನ್ಸ್ ನೋಡ್ಬೋದು ನೀವು. ಇಂಟೀರಿಯರ್ ವರ್ಕ್ ಲ್ಯಾಮಿನೇಷನ್ಸು ಡ್ವೆಲ್ ಕಲರ್ ಲ್ಯಾಮಿನೇಷನ್ಸನ್ನು ಹಾಕಿದ್ದಾರೆ. ವೈಟ್ ಆ್ಯಂಡ್ ಬ್ರೌನ್, ವುಡನ್ ಬ್ರೌನ್ ಕಲರು ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದ್ದಾರೆ. ಒಳ್ಳೆ ಕಾಂಬಿನೇಷನ್ಸು ಚೆನ್ನಾಗಿ ಕಾಣ್ತಾ ಇದೆ, ಲ್ಯಾಮಿನೇಷನ್ಸ್ ಹಾಗೂ ಇಂಟೀರಿಯರ್ ವರ್ಕು. ಸೊ ಹಾಲ್ ನೋಡ್ಬೋದು. ಇದು ನೋಡಿ ಹಾಲ್ ಈ ಟೈಪ್ ಇದೆ. ವಿಂಡೋಸ್ಗೆಲ್ಲ ಸ್ವಲ್ಪ ಫ್ರೇಮ್ಗಳನ್ನು ಮಾಡಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ನೋಡ್ಬೋದು ಟಾಯ್ಲೆಟ್ ಏರಿಯಾ, ಕಾಮನ್ ಟಾಯ್ಲೆಟ್, ಒಂದೇ ಒಂದು ಟಾಯ್ಲೆಟ್ ಇದೆ ಈ ಗ್ರೌಂಡ್ ಫ್ಲೋರಲ್ಲಿ. ವೆಸ್ಟ್ರನ್ ಹಾಗೂ ಒಂದು ವಾಶ್ ಬೇಸಿನನ್ನು ಇಟ್ಟಿದ್ದಾರೆ. SS ಫಿಟ್ಟಿಂಗ್ ಸ್ಟಾಪ್ಸ್ ಆ್ಯಂಡ್ ವಾಲ್ಸ್ ಎಲ್ಲನ SS ಫಿಟ್ಟಿಂಗ್ ಬರುತ್ತೆ. ಬಾತ್ರೂಮ್ ಫಿಟ್ಟಿಂಗ್ ಎಲ್ಲ ನೋಡಿ 4 ಸ್ಪಾಟ್ ಲೈನನ್ನು ಹಾಕಿದ್ದಾರೆ ಸೀಲಿಂಗಲ್ಲಿ. ಹಾಗೂ ವಾಲ್ ಮೌಂಟೆಡ್ ಒಂದು TV ಯೂನಿಟನ್ನು ಮಾಡಿದ್ದಾರೆ. ನೋಡಿ ಇದು ಟೀಕ್ ಡೋರು, ಟೀಕ್ ವಾಸ್ಕಲ್ ಟೀಕ್ ಡೋರು. ನೋಡಿ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ಕಾರು 4 ರಿಂದ 5 ಬೈಕನ್ನು ಪಾರ್ಕ್ ಮಾಡ್ಬೋದು. ಇಲ್ಲ 2 ಕಾರ್ ಪಾರ್ಕ್ ಮಾಡ್ಬೋದು. 2 ಕಾರು 2 ಬೈಕನ್ನು ಪಾರ್ಕ್ ಮಾಡ್ಬೋದು. ಸ್ಟೆಪ್ಸ್ಗೆಲ್ಲ ಫುಲ್ ಗ್ರಾನೈಟ್ಗಳನ್ನು ಹಾಕಿದ್ದಾರೆ ಹಾಗೂ ಗ್ರಿಪ್ಪಿಂಗ್ ಲೈನ್ಗಳನ್ನು ಹಾಕಿದ್ದಾರೆ. ಹ್ಯಾಂಡ್ ರೈಲ್ಸ್ ನೀವು ನೋಡೋದಾದರೆ ಫುಲ್ SS ಹ್ಯಾಂಡ್ ರೈಲ್ಸ್, MS ಅನ್ನು ಯೂಸ್ ಮಾಡಿಲ್ಲ. SS ಅಲ್ಲೇ ನಿಮಗೆ ಹ್ಯಾಂಡ್ ರೈಲ್ಸ್ಗಳನ್ನು ಕೊಟ್ಟಿದ್ದಾರೆ. ಸ್ಟೆಪ್ಸ್ಗೆಲ್ಲ ಫುಲ್ ಗ್ರಾನೈಟ್ಗಳನ್ನು ಹಾಕಿದ್ದಾರೆ. ನೋಡಿ ಫಸ್ಟ್ ಫ್ಲೋರ್ಗೆ ನಾವು ಈಗ ಎಂಟ್ರಿ ಆಗ್ತಾಯಿದ್ವಿ. ಫಸ್ಟ್ ಫ್ಲೋರಲ್ಲಿ ಬಂದುಬಿಟ್ಟು ನಾರ್ತ್ ಫೇಸ್ ಡೋರು. ಸೈಟು ನಾರ್ತ್ ಫೇಸು, ಈಸ್ಟ್ ಫೇಸು, ಕಾರ್ನರು. ಸೈಟ್ ಫೇಸ್ ಬಂದ್ಬಿಟ್ಟು ಕಾರ್ನರು, ಈಸ್ಟ್ ಆ್ಯಂಡ್ ನಾರ್ತ್. ಗ್ರೌಂಡ್ ಫ್ಲೋರಲ್ಲಿ ಈಸ್ಟ್ ಫೇಸ್ಗಿದೆ, ಫಸ್ಟ್ ಫ್ಲೋರಲ್ಲಿ ನಾರ್ತ್ ಫೇಸ್ಗಿದೆ ಡೋರು. ಸೊ ಈ ಒಂದು ಮೇಯ್ನ್ ಡೋರ್ ಸಹ ಟೀಕ್ ಡೋರ್, ಟೀಕ್ ವಾಸ್ಕಲ್. ಫ್ಲೋರಿಂಗಲ್ಲಿ ವೈಟ್ ಅಂದರೆ ಮಿಲ್ಕ್ ವೈಟ್ ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ ಫ್ಲೋರಿಂಗಲ್ಲಿ. ಸೊ ನೋಡಿ ಫಸ್ಟ್ ಫ್ಲೋರಲ್ಲಿ TV ಯೂನಿಟ್ ಈ ಟೈಪ್ ಇದೆ. ಅದರ ಪಕ್ಕದಲ್ಲೇ ಪೂಜಾ ರೂಮ್ ಸಮೇತ ಮಾಡಿದ್ದಾರೆ. ಹಾಗೂ ಎಂಟ್ರೆನ್ಸಲ್ಲಿ ನೀವು ನೋಡ್ಬೋದು, ಕಿಚನ್ ಎಂಟ್ರೆನ್ಸಲ್ಲಿ ಸ್ವಲ್ಪ ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ. ಎಂಟ್ರೆನ್ಸಲ್ಲಿ ಶೋಕೇಸ್ ಟೈಪು. ನೋಡಿ ಕಿಚನ್ ತುಂಬ ದೊಡ್ಡದಾಗಿದೆ. ಫಸ್ಟ್ ಫ್ಲೋರಲ್ಲಿ ತುಂಬ ದೊಡ್ಡ ಕಿಚನ್ನು. 10 ಫೀಟ್ಗಿನ್ನ ಪ್ಲಸ್ ಇದೆ. 12 ಫೀಟ್ ಬರುತ್ತೆ ಲೆಂತು, 10 ಫೀಟ್ ವಿಡ್ತ್ ಬರುತ್ತೆ. ನೋಡಿ ಇಲ್ಲಿ ವಾಶ್ ಬೇಸಿನ್ SS ಇಟ್ಟಿದ್ದಾರೆ. ನೋಡಿ ಕಿಚನ್ನಲ್ಲೆಲ್ಲ ಇಂಟೀರಿಯರ್ ವರ್ಕ್ ಕವರ್ ಆಗಿದೆ. ಎಲ್ಲ ಕಿಚನ್ನಲ್ಲಿ ಫುಲ್ ಬ್ಯಾಸ್ಕೆಟ್ ಮತ್ತು ಡ್ರಾ ಸಿಸ್ಟಮ್ಸ್ ಎಲ್ಲ ಮಾಡಿದ್ದಾರೆ. ನೋಡಿ ಇದು ಹಾಲ್ ಈ ಟೈಪ್ ಇದೆ. ಸೊ ಹಾಲಿಂದ ನಾವು ರೈಟ್ ಸೈಡಲ್ಲಿ ನೋಡೋದಾದರೆ ಅಪೋಸಿಟಲ್ಲಿ ನಿಮಗೆ ಅಲ್ಲಿ ಕಾಮನ್ ಟಾಯ್ಲೆಟ್ ಬರುತ್ತೆ. ಹಾಗೂ ಇಲ್ಲಿ ನೋಡಿದರೆ ನಿಮಗೆ ಲೆಫ್ಟ್ ಸೈಡಲ್ಲಿ
ಮಾಸ್ಟರ್ ಬೆಡ್ರೂಮಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಅಲ್ಲಿ ಸಹ ಇಂಟೀರಿಯರ್ ವರ್ಕ್ ಎಲ್ಲ ಆಗಿದೆ ನೋಡಿ. ಸ್ಲೈಡಿಂಗ್ ಡೋರನ್ನು ಮಾಡಿದ್ದಾರೆ. ಡೋರ್ ಬಂದ್ಬಿಟ್ಟು ಸ್ಲೈಡಿಂಗ್, 2 ಡೋರ್ ಇದೆ ಸ್ಲೈಡಿಂಗು. ಸೊ ಮೇಲ್ಗಡೆ ನೀವು ನೋಡ್ಬೋದು 3 ಡೋರ್ಸ್ ಬರುತ್ತೆ. ಲ್ಯಾಪ್ಟಲ್ಲಿ ಡ್ಯುಯಲ್ ಕಲರ್ ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದ್ದಾರೆ ನೋಡಿ. ಇಂಟೀರಿಯರ್ ವರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ವೆಸ್ಟರ್ನ್ ಟಾಯ್ಲೆಟ್, ಇದು ಅಟ್ಯಾಚ್ ಟಾಯ್ಲೆಟ್, ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್. ಒಳಗಡೆ ಒಂದು ವಾಶ್ ಬೇಸಿನ್ ಇಟ್ಟಿದ್ದಾರೆ. ವಾಲ್ ಮಿಕ್ಸರ್ ಬಂದ್ಬಿಟ್ಟು SS ಬ್ರ್ಯಾಂಡೆಡ್ ಯೂಸ್ ಮಾಡಿದ್ದಾರೆ ಫಿಟ್ಟಿಂಗ್ಸ್ ಎಲ್ಲನ ನೋಡಿ. ಇದು ಕಾಮನ್ ಟಾಯ್ಲೆಟು ಅಷ್ಟೇ. ಕಾಮನ್ ಟಾಯ್ಲೆಟಲ್ಲೂ ವಾಲ್ ಮಿಕ್ಸರನ್ನು ಹಾಕಿದ್ದಾರೆ. ಇದು ವೆಸ್ಟರ್ನ್ ಟಾಯ್ಲೆಟು ನೋಡಿ. ಇಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ, ರೂಮ್ ನಂಬರ್ 2. ಸೊ ಈ ರೂಮ್ ನಂಬರಲ್ಲೂ ನಿಮಗೆ ನೀವು ಇಂಟೀರಿಯರ್ ವರ್ಕು ಸೇಮ್ ಇಂಟೀರಿಯರ್ ವರ್ಕನ್ನು ಮಾಡಿದ್ದಾರೆ. ಡ್ಯುಯಲ್ ಕಲರ್ ಲ್ಯಾಮಿನೇಷನ್ಸ್, 2 ಕಲರ್ ಲ್ಯಾಮಿನೇಷನ್ಸ್ ಹಾಗೂ ಸ್ಲೈಡಿಂಗ್ ಡೋರು. ಸೊ ಇಲ್ಲೂ ಅಷ್ಟೇ ರೂಮ್ ಹಿಡಿದು ಬಂದ್ಬಿಟ್ಟು 8 ಫೀಟು 12 ಫೀಟ್ ಲೆಂತ್ ಇದೆ. 8 ಫೀಟ್ 12 ಫೀಟ್ ಲೆಂತ್. ವಿಂಡೋಸ್ ಬಂದ್ಬಿಟ್ಟು ನಿಮಗೆ ಅಲ್ಯೂಮಿನಿಯಮ್ಮು ಪ್ಲಸ್ ಮೆಸ್ಸು ಹಾಕಿದ್ದಾರೆ. ಮಸ್ಕಿಟೋ ಮೆಶ್ಸನ್ನು ಸ್ಲೈಡಿಂಗ್ ಆಗಿ ಹಾಕಿದ್ದಾರೆ. ಸ್ಲೈಡಿಂಗ್ ವಿಂಡೋಸ್ಗಳು. ಓಕೆ, ಇದು ನೋಡಿ ಫ್ರೆಂಡ್ಸ್ ಫಸ್ಟ್ ಫ್ಲೋರ್ನ ಡೀಟೇಲ್ಸ್. ಇದು ನೋಡಿ 2 ವಿಂಡೋಗಳಿದ್ದಾವೆ ಹಾಲಲ್ಲಿ. ಹಾಲ್ ತುಂಬ ದೊಡ್ಡದಾಗಿದೆ. TV ಯೂನಿಟ್ ಹಾಗೂ ಸೋಫಾ ಸೆಟ್ಗಳು, ಸೆಂಟರ್ ಟೇಬಲ್ಗಳನ್ನೆಲ್ಲ ಆಗ್ಬೋದು ನೋಡಿ. ಮೇನ್ ಡೋರ್ ಡಿಸೈನ್ ಈ ಟೈಪ್ ಇದೆ. ಡೀಸೆಂಟಾಗಿದೆ ಮನೆ, ತುಂಬ ಓವರಾಗಿ ಯಾವುದು ವರ್ಕ್ ಮಾಡಿಲ್ಲ. ಸೊ ವಿತೌಟ್ POP ಡಿಸೈನ್ಸ್ ಬೇಕಾದರೆ ಮಾಡ್ಕೋಬೋದು, ಆಪ್ಷನಬಲ್ ಇದೆ ನೋಡಿ. ಹ್ಯಾಂಡ್ ರೈಸ್ಗೆಲ್ಲ ಫುಲ್ SS ಯೂಸ್ ಮಾಡಿದ್ದಾರೆ. ಸ್ಟೈನ್ಲೆಸ್ ಸ್ಟೀಲ್ ಪೈಪ್ಸ್ ಆ್ಯಂಡ್ ಕಂಬಿಗಳನ್ನೆಲ್ಲ SS ಯೂಸ್ ಮಾಡಿದ್ದಾರೆ. ಸ್ಟೆಪ್ಸ್ಗೆಲ್ಲ ಫುಲ್ ಗ್ರಾನೈಟ್ಗಳನ್ನು ಯೂಸ್ ಮಾಡಿದ್ದಾರೆ. ಸೊ ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ವಿ. ಫಸ್ಟ್ ಫ್ಲೋರಲ್ಲಿ ಯಾವ ಥರ ಕಾನ್ಸೆಪ್ಟ್ ಇತ್ತು, ಸೆಕೆಂಡ್ ಫ್ಲೋರಲ್ಲೂ ಅದೇ ಥರ ಕಾನ್ಸೆಪ್ಟ್ ಇದೆ. 2 ಬೆಡ್ರೂಮ್. ಈ ಒಂದು ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ. ಸೊ ಒಂದು ಫ್ಲೋರ್ಗೆ ಒಂದೊಂದೇ ಮನೆ ಇದೆ, 2 ಮನೆ ಇರೋದಿಲ್ಲ. ಫುಲ್ 900 ಫೀಟ್ಗೂ ಒಂದೇ ಮನೆ ಇರುತ್ತೆ ನೋಡಿ. ಮೇನ್ ಡೋರ್ ಸಹ ಅಷ್ಟೇ ಸೇಮ್ ಕಾನ್ಸೆಪ್ಟಲ್ಲೇ ಇದೆ. ಸೊ ಎಂಟ್ರೆನ್ಸಲ್ಲಿ ಡೋರ್ ಎಂಟ್ರೆನ್ಸಲ್ಲಿ ಲೆಫ್ಟ್ ಟು ರೈಟು ನಿಮಗೆಲ್ಲ ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ವಾಸ್ಕಲ್ ಕವರ್ ಮಾಡಿದ್ದಾರೆ. ಎಂಟ್ರಿಂಗ್ ಆಗ್ತದೆ ನೀವು ನೋಡ್ಬೋದು. ಕಿಚನ್ ಏರಿಯಾ ಡೈರೆಕ್ಟ್ ಹೋಗಿ ಲೆಫ್ಟ್ಗೆ ಹೋದರೆ ಕಿಚನ್ ಏರಿಯಾ ಸಿಗುತ್ತೆ. ಫಸ್ಟ್ ಲೆಫ್ಟ್ ಕಡೆ ಹೋದರೆ ನಿಮಗೆ TV ಯೂನಿಟ್ ಮತ್ತು ಪೂಜಾ ರೂಮು. ಆ್ಯಸ್ ಪರ್ ವಾಸ್ತು ಪ್ರಕಾರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದು ನೋಡಿ. ವಾಸ್ತು ಪ್ರಕಾರ ಪೂಜಾ ರೂಮು ದೇವಮಲೆಯಲ್ಲಿ. ಸೊ ಆ TV ಯೂನಿಟ್ ಪಕ್ಕದಲ್ಲೇ ಒಂದು ವುಡ್ ವರ್ಕಲ್ಲಿ ಪೂಜಾ ರೂಮನ್ನು ಮಾಡಿದ್ದಾರೆ ನೋಡಿ. ಆಲ್ ಈ ಟೈಪ್ ಇದೆ. ಸೇಮ್ ಫಸ್ಟ್ ಫ್ಲೋರಲ್ಲಿ ಯಾವ ಟೈಪ್ ಇತ್ತೋ ಕಿಚನ್ ಹಾಗೂ ಮಾಸ್ಟರ್ ಬೆಡ್ರೂಮ್ ಯಾವ ಅಲೈನ್ಮೆಂಟಲ್ಲಿದ್ವು ಅದೇ ಟೈಪೇ ಇದೆ. ಸೇಮ್ ಕಾನ್ಸೆಪ್ಟ್ ಫಸ್ಟ್ ಫ್ಲೋರ್ ನೋಡಿ. ಕಿಚನ್ನಲ್ಲಿ 2 ಸೈಡು ವಿಂಡೋಗಳನ್ನು ಇಟ್ಟಿದ್ದಾರೆ. ರೋಡ್ ಸೈಡು ಪ್ಲಸ್ ರೈಟ್ ಸೈಡು ಬಿಲ್ಡಿಂಗಿನ ಪಕ್ಕದ ಬಿಲ್ಡಿಂಗ್ ಕಡೆನೂ ಒಂದು ವಿಂಡೋ ಇಕ್ಕಿದ್ದಾರೆ. ರೋಡ್ ಸೈಡ್ಗೂ ಒಂದು ವಿಂಡೋ ಇಕ್ಕಿದ್ದಾರೆ ನೋಡಿ. ಒಳ್ಳೆಯ ಗಾಳಿ ಬೆಳಕು ವೆಂಟಿಲೇಷನ್ಸ್ ಇರೋಂಥ ಬಿಲ್ಡಿಂಗು. ಓನ್ ಕಮ್ ರೆಂಟೆಡ್ಡು. BBMP ಲಿಮಿಟ್ಟು, ಕಾವೇರಿ ವಾಟರ್ ಅಂಡ್ CMC ವಾಟ್ರು. ಸುತ್ತಮುತ್ತ ಸ್ಕೂಲು, ಕಾಲೇಜಸ್ಸು, ಬಸ್ ಸ್ಟಾಪು, ಮಾಲ್, ಬ್ಯಾಂಕ್ಸ್ಗಳೆಲ್ಲ ಇದ್ದಾವೆ ನಿಯರ್ ಬೈ. ಹಾಸ್ಪಿಟಲ್ಸ್, ಕ್ಲಿನಿಕ್ಗಳು, ತರಕಾರಿ ಮಾರ್ಕೆಟ್ಗಳು, ಸೂಪರ್ ಮಾರ್ಕೆಟ್ಗಳು, ಪಾರ್ಕು ನಿಯರ್ ಬೈ ಎಲ್ಲ ಒಂದು ಫೆಸಿಲಿಟಿ ಇದೆ ನೋಡಿ. ಸೀಲಿಂಗಲ್ಲಿ ಸ್ಪಾಟ್ ಲೈಟ್ಗಳನ್ನ ಬಿಟ್ಟಿದ್ದಾರೆ ಕಾರ್ನರ್ಗಳನ್ನು. ಓಕೆ ಫ್ರೆಂಡ್ಸ್, ಈಗ ನಾನು ನೋಡಿ ನಿಮಗೆ ಮಾಸ್ಟರ್ ಬೆಡ್ರೂಮ್ಗೆ ಎಂಟರ್ ಆಗ್ತಾ ಇದ್ದೀನಿ. ಈ ಸೆಕೆಂಡ್ ಫ್ಲೋರ್ನ ಮಾಸ್ಟರ್ ಬೆಡ್ರೂಮ್ ನೋಡಿ. ಈ ಟೈಪ್ ವಿಡ್ತ್ ಇದೆ, ಲೆಂತ್ ಇದೆ, ತುಂಬ ಮೆಜರ್ಮೆಂಟ್ ಇದೆ, ದೊಡ್ಡದೇ ಇದೆ ರೂಮ್ ಸಹ.
ಸೊ ನೀವು ಯಾವುದೇ ಕಾಟ್ ಹಾಕ್ಬೋದು, ಕ್ವೀನ್ ಕಿಂಗ್ ಸೈಜನ್ನು ಹಾಕ್ಬೋದು ಈ ಒಂದು ರೂಮಲ್ಲೂ ಸಹ. ನೋಡಿ, ಎರಡು ಸೈಡು ವಿಂಡೋಗಳನ್ನು ಬಿಟ್ಟಿದ್ದಾರೆ. ಹಾಗೂ ಈ ಒಂದು ಬೆಡ್ರೂಮಲ್ಲೂ ಅಟ್ಯಾಚ್ ಟಾಯ್ಲೆಟ್ ಇದೆ. ವೆಸ್ಟರ್ನ್ ಒಂದು ಅಟ್ಯಾಚ್ ಕೊಟ್ಟಿದ್ದಾರೆ. ಗ್ರೇ ಆ್ಯಂಡ್ ಡಾರ್ಕ್ ಗ್ರೇ ಟೈಲ್ಸ್ಗಳನ್ನೆಲ್ಲ ಹಾಕಿದ್ದಾರೆ. ಫ್ಲೋರಿಂಗಲ್ಲೂ ಅಷ್ಟೇ, ವಾಲ್ಗೂ ಅಷ್ಟೇ. ಬೆಡ್ರೂಮಿನ ಅಟ್ಯಾಚ್ ಟಾಯ್ಲೆಟಲ್ಲಿ ವೆಸ್ಟರ್ನ್ ಟಾಯ್ಲೆಟನ್ನು ಹೀಗೆ ಮಾಡಿದ್ದಾರೆ. ಒಂದು ಕಾಮನ್ ಟಾಯ್ಲೆಟಲ್ಲಿ ಇನ್ನೊಂದು ಅಟ್ಯಾಚ್ಡ್. ಸೊ ಎರಡೂ ಸಹ ವೆಸ್ಟರ್ನ್ ಟಾಯ್ಲೆಟ್ಗಳೇ, ಇಂಡಿಯನ್ ಇರೋದಿಲ್ಲ ಈ ಒಂದು ಫ್ಲೋರಲ್ಲಿ, ಸೆಕೆಂಡ್ ಫ್ಲೋರಲ್ಲಿ. ನೋಡಿ, ಫ್ಲೋರಿಂಗ್ ಹಾಗೂ ವಾಲ್ಗೆಲ್ಲ ಫುಲ್ಲು ಟೈಲ್ಸ್ಗಳನ್ನು ಹಾಕಿದ್ದಾರೆ ವಾಶ್ರೂಮಲ್ಲಿ. ನೋಡಿ, ಇದು ಇನ್ನೂ ಮಾಸ್ಟರ್ ಬೆಡ್ರೂಮ್, ಇನ್ನೊಂದು ಆಲ್ಟರ್ನೇಟ್ ಬೆಡ್ರೂಮ್ ಇದೆ. ಸೊ ಆಲ್ಟರ್ನೇಟ್ ಬೆಡ್ರೂಮ್ ನೀವು ನೋಡ್ಬೋದು. 8 ಫೀಟ್ ವಿಡ್ತ್, 12 ಫೀಟ್ ಲೆಂತು. ಸೊ ಯಾವುದೇ ಕ್ವೀನ್ ಸೈಜ್ ನೀವು ಕಾಟ್ ಹಾಕಿದ್ರು ಓಕೆ, ಶೂಟಬಲ್ ಇದೆ. ಸೊ ಇಲ್ಲಿ ಸಹ ಇಂಟೀರಿಯರ್ ವರ್ಕ್ ಎಲ್ಲ ಮಾಡಿದ್ದಾರೆ. ಡ್ಯುಯಲ್ ಕಲರ್ ಲ್ಯಾಮಿನೇಷನ್ಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇಂಟೀರಿಯರ್ ವರ್ಕು. ನೋಡಿ, ಫ್ಲೋರಿಂಗು ಈ ಟೈಪ್ ಇದೆ. ನೋಡಿ, ಗ್ರೌಂಡ್ ಫ್ಲೋರು ಸಿಂಗಲ್ ಬೆಡ್ರೂಮು, ಫಸ್ಟ್ ಫ್ಲೋರು ಡಬಲ್ ಬೆಡ್ರೂಮು, ಸೆಕೆಂಡ್ ಫ್ಲೋರು ಡಬಲ್ ಬೆಡ್ರೂಮು, ಥರ್ಡ್ ಫ್ಲೋರು ಡಬಲ್ ಬೆಡ್ರೂಮು, 2 ಸಿಂಗಲ್ ಬೆಡ್ರೂಮ್, 2 ಡಬಲ್ ಬೆಡ್ರೂಮ್. ಸೊ ಓನರು ಇದ್ಕೊಂಡು ಒಂದು 3 ಮನೆ ಬಾಡಿಗೆ ಬರುತ್ತೆ. ಇಲ್ಲ ಅಂತಂದರೆ 4 ಮನೆ ಬಾಡಿಗೆ ಕೊಡೋದಾದ್ರೆ 4 ಮನೆ ಬಾಡಿಗೆ ಇರುತ್ತೆ. ನಿಮಗೆ ಅಪ್ರಾಕ್ಸಿಮೇಟ್ಲಿ 40,000 ರೂಪಾಯಿ ಬಾಡಿಗೆ ಬರುತ್ತೆ. 40,000 ರೂಪೀಸ್ ನಿಮಗೆ ರೆಂಟೆಡ್ ಬರುತ್ತೆ. ಈ ಒಂದು ಮನೆಯ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,25,00,000 ನೆಗೋಷಬಲ್ಲು, 1,25,00,000 ನೆಗೋಷಬಲ್. ನೋಡಿ, BBMP ಲಿಮಿಟಲ್ಲಿ ಒಂದು ಕಾರ್ನರ್ ಮನೆ ಯಾರಾದರೂ ನೋಡ್ತಾ ಇದ್ದರೆ 900 ಫೀಟ್ 30x30 ನೋಡ್ತಾ ಇದ್ದರೆ ಒಂದು ಫ್ರೆಂಡ್ಲಿ ಬಜೆಟ್ಟು. ಇಲ್ಲಿ ಈ ಒಂದು ಮನೆಯ ಸರೌಂಡಿಂಗ್ಸ್ ನಿಮಗೆ ಸೈಟ್ ಪ್ರೈಸ್ ಬಂದ್ಬಿಟ್ಟು 6,000 to 7,000 ರೂಪೀಸ್ ನಡೀತಾ ಇದೆ. ಅದರಲ್ಲೂ ಇದು ಕಾರ್ನರ್ ಆಗಿರೋದ್ರಿಂದ ಆಲ್ಮೋಸ್ಟ್ 7,000 ರೂಪೀಸ್ ಈ ಒಂದು ಮನೆಯ ಸೈಟ್ನ ವ್ಯಾಲ್ಯೂ. 7,000 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಸೈಟ್ ವ್ಯಾಲ್ಯೂ. ಯಾಕಂದರೆ ಇದು ಕಾರ್ನರ್ ಪ್ರಾಪರ್ಟಿ, ಈಸ್ಟ್ಗೆ ಮತ್ತು ನಾರ್ತ್ಗೆ ಎರಡೂ ಕಡೆ ರೋಡ್ ಇದೆ. ಡೋರ್ಸ್ ಎಲ್ಲ ನಾರ್ತು ಈಸ್ಟು ಎರಡೂ ಕಡೆ ಇದೆ. ಗ್ರೌಂಡು ಲಾಸ್ಟ್ ಫ್ಲೋರು ಈಸ್ಟ್ಗಿದೆ, ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ನಾರ್ತ್ಗಿದೆ. ನೋಡಿ, ಇಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಥರ್ಡ್ ಫ್ಲೋರಲ್ಲಿ ಸಿಂಗಲ್ BHK ರೆಂಟೆಡ್ ಪರ್ಪಸ್ಸು. ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಒಂದು ಸಿಂಗಲ್ ಬೆಡ್ರೂಮ್ ಇದೆ, ಆಲ್ ವಿತ್ ಕಿಚನ್ ವಿತ್ ಬೆಡ್ರೂಮ್. ನೋಡಿ, ಇಲ್ಲಿ ಸಹ ಈ ಒಂದು ಮನೆಯಲ್ಲೂ ಫುಲ್ ಇಂಟೀರಿಯರ್ ವರ್ಕ್ ಎಲ್ಲ ಆಗಿದೆ. ಬೆಡ್ರೂಮಲ್ಲಿ ಕಿಚನಲ್ಲಿರ್ಬೋದು, ಡ್ರಾ ಸಿಸ್ಟಮ್ಮು, ಬ್ಯಾಸ್ಕೆಟ್ ಸಿಸ್ಟಮ್ಮು ಎಲ್ಲ ಇಂಟೀರಿಯರ್ ವರ್ಕು ಆಗಿದೆ. ಇಲ್ಲೊಂದು ಕಾಮನ್ ಟಾಯ್ಲೆಟ್ಗೆ ವೆಸ್ಟರ್ನನ್ನು ಕೊಟ್ಟಿದ್ದಾರೆ. ಇದರಲ್ಲಿ 2 ಟಾಯ್ಲೆಟ್ ಇರೋದಿಲ್ಲ ಈ ಫ್ಲೋರಲ್ಲಿ, ಒಂದೇ ಒಂದು. ಅದು ಕಾಮನ್ ಟಾಯ್ಲೆಟಲ್ಲಿ ವೆಸ್ಟರ್ನ್. ಇದು ರೂಮ್. ನೋಡಿ, ರೂಮ್ ಈ ಟೈಪ್ ಇದೆ. 10 ಫೀಟ್ ವಿಡ್ತು ಲೆಂತು ಈಕ್ವಲ್ ಆಗಿದೆ ಈ ರೂಮು. ನೋಡಿ, ಈ ರೂಮಲ್ಲೂ ಸಹ ಇಂಟೀರಿಯರ್ ವರ್ಕ್ ಎಲ್ಲ ಮಾಡಿದ್ದಾರೆ. ಇದು ಥರ್ಡ್ ಫ್ಲೋರಲ್ಲಿರೋದು ಮನೆ, ಸಿಂಗಲ್ ಬೆಡ್ರೂಮ್. ಹಾಫ್ ಮೆಜರ್ಮೆಂಟ್ಗೆ ಒಂದು ಮನೆ ಇದೆ, ಇನ್ನು ಹಾಫ್ ಮೆಜರ್ಮೆಂಟು ಟೆರೆಸ್ ಇದೆ. ಮ್ಯಾನ್ಯುವಲ್ ವಾಷಿಂಗ್ ಪಾಯಿಂಟ್ ಮಾಡಿದ್ದಾರೆ. ಸೊ ಇದ್ರ ಮೇಲ್ಗಡೆ ಟ್ಯಾಂಕ್ ರೂಮ್ ಇದೆ, ಬೇರೆ ಏನು ಮಾಡಿಲ್ಲ. ಇದೇ ಲಾಸ್ಟ್ ಮನೆ. ಟೋಟಲ್ ಈ ಮನೆಯಲ್ಲಿ 2 ಸಿಂಗಲ್ ಬೆಡ್ರೂಮ್ ಪ್ಲಸ್ 2 ಡಬಲ್ ಬೆಡ್ರೂಮ್ ಇದೆ. ನೋಡಿ, ಈ ಕಾನ್ಸೆಪ್ಟಲ್ಲಿರುವಂಥ ಮನೆ BBMP ಲಿಮಿಟು, BBMP ಈ ಖಾತ, ನಿಯರ್ ಬೈ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹಾಗೂ ನಾಗಸಂದ್ರ ವಿಲೇಜ್, ಹಾಗೂ ನಿಯರ್ ಬೈ 8 ಮೈಲಿಂದ 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ನಿಮಗೆ ಸಿಗುತ್ತೆ. ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ 2 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಈ ಮನೆಗೆ. ಫುಲ್ಲು ಡೆವಲಪ್ಮೆಂಟ್ ಆಗಿರುವಂಥ ಏರಿಯಾ, ವೆಲ್ ರೆಸಿಡೆನ್ಸಿಯಲ್, ಡೀಸೆಂಟ್, ಸೈಲೆಂಟೆಡ್ ಏರಿಯಾ. ಅಕ್ಕಪಕ್ಕ ಯಾವುದೇ ಇಂಡಸ್ಟ್ರೀಸ್ ಇರೋದಿಲ್ಲ, ಎಲ್ಲ ದೂರ ಒಂದು 2 ಕಿಲೋಮೀಟ್ರ್ ಇಂಡಸ್ಟ್ರೀಸ್ ದೂರ ಇದೆ. ಇಂಡಿಯಾ ಇಂಡಸ್ಟ್ರಿಯಲ್ ಏರಿಯಾ 2 ರಿಂದ 2.5 ಕಿಲೋಮೀಟ್ರ್ ಬರುತ್ತೆ. ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ ನಿಮಗೆ ನಿಯರೆಸ್ಟ್ ಆಗುತ್ತೆ. ಈ ಒಂದು ಮನೆಯಿಂದ ಅಪ್ರಾಕ್ಸಿಮೇಟ್ಲಿ ಒಂದು 4 to 5 ಕಿಲೋಮೀಟ್ರ್ ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್.
7 to 8 ಕಿಲೋಮೀಟರ್ ನಿಮಗೆ ಯಶವಂತಪುರ ರೈಲ್ವೆ ಸ್ಟೇಷನ್, ಹಾಗೂ 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನೈಸ್ ರೋಡ್ಗೆ ಕನೆಕ್ಟಿವಿಟಿ ಇದೆ. ನಾಗಸಂದ್ರ ಮೆಟ್ರೋ ಸ್ಟೇಷನ್ ನೋಡಿ, ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಹಾಗೂ ಮೆಟ್ರೋ ಸ್ಟೇಷನ್ಗಳೆಲ್ಲ ನಿಮಗೆ ಈ ಒಂದು ಬಿಲ್ಡಿಂಗಿನ ಮೇಲೆ ನಿಂತ್ಕೊಂಡ್ರೆ ಕಾಣ್ತಾ ಇದೆ. ನಿಯರ್ ಬೈ ಶೋಭಾ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡಿಗೆ ಒಂದು ಮನೆ ಬರುತ್ತೆ ನೋಡಿ. ಇದು ನಾಗಸಂದ್ರ ಮೆಟ್ರೋ ಸ್ಟೇಷನ್, ಗ್ರೀನ್ ಕಲರ್ ಶೀಟು ನೋಡಿ ನಿಮಗೆ ಕಾಣ್ತಾ ಇರೋದು ಮೆಟ್ರೋ ಸ್ಟೇಷನ್ ನೋಡಿ ಫ್ರೆಂಡ್ಸ್. ಸುತ್ತಮುತ್ತ ತುಂಬ ಡೆವಲಪ್ಮೆಂಟೆಡ್ ಆಗಿದೆ. BBMP ಈ ಖಾತಾ ಪ್ರೆಸೆಂಟ್ ನಿಮಗೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಅಪ್ ಟು 75% ಲೋನ್ ಆಗುತ್ತೆ. ಲೋನನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಲೋನ್ ವರ್ಕನ್ನು ನಾವು ನೋಡ್ತಾ ಇರ್ತೀವಿ. ಸೊ ಯಾರಾದರೂ ವಿತ್ ಲೋನಲ್ಲಿ ಏನಾದರೂ ತೊಗೊಳ್ಬೇಕು